ಫೆಬ್ರವರಿ ತಿಂಗಳಲ್ಲಿ ಅವಧಿ ಮುಗಿಯುತ್ತಿರುವ ಎಲ್ಲ ಗ್ರಾಮ ಪಂಚಾಯಿತಿಗಳಿಗೂ ಕೂಡ ಶೀಘ್ರದಲ್ಲಿ ಆಡಳಿತ ಅಧಿಕಾರಿಯನ್ನ ನೇಮಿಸಲಾಗುತ್ತದೆ. ಈಗಾಗಲೇ ಆದೇಶ ಹೊರಡಿಸಲಾಗಿದೆ ಎಂದು ಶಾಸಕ ಎಸ್ಆರ್ ಶ್ರೀನಿವಾಸ್ ತಿಳಿಸಿದರು. ಗುಬ್ಬಿ ತಾಲೂಕಿನ ಮಂಚಲದೊರೆ ಗ್ರಾಮದಲ್ಲಿ ಹಮ್ಮಿಕೊಂಡಿದ್ದ ನೂತನ ಹಾಲಿನ ಡೈರಿ ಕಟ್ಟಡಕ್ಕೆ ಗುದ್ದಲಿ ಪೂಜೆ ಹಾಗೂ ಗ್ರಾಮಗಳಲ್ಲಿ ವಿವಿಧ ಅಭಿವೃದ್ಧಿ ಕಾಮಗಾರಿಗಳಿಗೆ ಗುದ್ದಲಿ ಪೂಜೆ ನೆರವೇರಿಸಿ ಮಾತನಾಡಿದ ಅವರು, ಸರ್ಕಾರ ಆದೇಶ ಹೊರಡಿಸಿದ ಮೇಲೆ ಯಾವುದೇ ಕಾರಣಕ್ಕೂ ಇರುವ ಆಡಳಿತ ಸಿಬ್ಬಂದಿಗಳನ್ನ ಮುಂದುವರಿಸಲಾಗುವುದಿಲ್ಲ. ಸರ್ಕಾರದ ಆದೇಶ ಮಾಡಿರುವುದರಿಂದ ಬಹುತೇಕ ಮುಂದಿನ ತಿಂಗಳಲ್ಲಿ ಎಲ್ಲಾ ಗ್ರಾಮ ಪಂಚಾಯಿತಿಗಳಿಗೆ ಆಡಳಿತ ಅಧಿಕಾರಿಗಳನ್ನ ನೇಮಿಸಲಾಗುತ್ತದೆ. ಗ್ರಾಮ ಪಂಚಾಯಿತಿ ಚುನಾವಣೆ ನಡೆಯುವವರೆಗೂ ಮಾತ್ರ ಆಡಳಿತ ಅಧಿಕಾರಿಗಳು ಇರುತ್ತಾರೆ. ಈಗಾಗಲೇ ಎಲ್ಲಾ ಸ್ಥಳೀಯ ಚುನಾವಣೆಗಳನ್ನು ಮಾಡಬೇಕೆಂದು ಚುನಾವಣಾ ಆಯೋಗ ಕೂಡ ಸರ್ಕಾರ ಸಿದ್ಧತೆ ಮಾಡಿಕೊಂಡಿದೆ. ಚುನಾವಣಾ ಆಯೋಗ ಹಾಗೂ ಸರ್ಕಾರ ಸಿದ್ಧತೆಗಳನ್ನ ಮಾಡಿಕೊಳ್ಳುತ್ತಾ ಇದೆ. ಇನ್ನು 3-4 ತಿಂಗಳ ಒಳಗಾಗಿ ಗ್ರಾಮ ಪಂಚಾಯಿತಿ, ಜಿಲ್ಲಾ ಪಂಚಾಯಿತಿ, ತಾಲೂಕು ಪಂಚಾಯಿತಿ ಚುನಾವಣೆಗಳನ್ನ ನಡೆಸಲು ಸರ್ಕಾರ ಸಿದ್ಧತೆಗಳನ್ನ ಮಾಡಿಕೊಳ್ಳುತ್ತಿದೆ ಎಂದು ತಿಳಿಸಿದರು. ಮಂಚಲದೊರೆ ಹಾಗೂ ಹುಯಿಲ್ದೊರೆ ರಸ್ತೆ ಅಭಿವೃದ್ಧಿಗೆ 6 ಕೋಟಿ ಅನುದಾನ ಹಾಕಿದ್ದು ಶೀಘ್ರದಲ್ಲೇ ಕಾಮಗಾರಿ ಪ್ರಾರಂಭಗೊಳ್ಳುತ್ತದೆ ಎಂದು ತಿಳಿಸಿದರು. ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಗುರುರಾಜ್, ಮಾಜಿ ತಾಲೂಕು ಪಂಚಾಯಿತಿ ಸದಸ್ಯೆ ಕರಿಯಮ್ಮ ರಮೇಶ್, ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷೆ ಶಶಿಕಲಾ ನಿಂಗರಾಜು, ಸದಸ್ಯರಾದ ಬಸವರಾಜು, ಶಾಕುಂತಲಾ, ಮಂಜುಳಾ, ಡೈರಿ ಅಧ್ಯಕ್ಷ ರಂಗಸ್ವಾಮಿ, ಮುಖಂಡರಾದ ರಮೇಶ್, ಬಸವರಾಜು, ಕರಿಬಸವಯ್ಯ, ಬಾಬು ಹಾಗೂ ಗ್ರಾಮಸ್ಥರು ಉಪಸ್ಥಿತರಿದ್ದರು. ನಾವು ಮಾಡಕ್ಕೆ ಬರಲ್ಲ. ಅದನ್ನು ಹಿಂದಿದ್ದಂಥ ಸರ್ಕಾರ ಪೆನ್ ಡ್ರೈವ್ ಮಾಡಿ ಕೋರ್ಟ್ ಕೊಟ್ಟಿತ್ತು. ಆದರೆ ಅದಾದಮೇಲೆ ರೊಟೇಷನ್ ಸಿಸ್ಟಮಲ್ಲಿ ರಿಸರ್ವೇಷನ್ ಆಗ್ತದೆ. ಗೊತ್ತಿಲ್ಲ ಯೋಜನೆ. ಇದರ ಸದುಪಯೋಗವನ್ನು ಎಲ್ಲ ನಾಗರಿಕರು ಪಡ್ಕೊಳ್ಳಿ. ನಿಮಗೆ ಕೆಲವರಿಗೆ ಹಾರ್ಟ್ ಅಟ್ಯಾಕ್ ಆಗುತ್ತೆ, ಮತ್ತೊಂದು ಹೋಗುತ್ತೆ, ಕಿಡ್ನಿ ಹೋಗುತ್ತೆ, ಲಿವರ್ ಹೋಗುತ್ತೆ. ಅಂಥ ಸಂದರ್ಭದಲ್ಲಿ ಲಿವರ್ ನೀವು ಫ್ಲಾಟ್ ಮಾಡಬೇಕು ಅಂತಂದರೆ 20-25 ಕೋಟಿ ಲಕ್ಷ ಖರ್ಚಾಗುತ್ತೆ. ನೀವು ಲಿವರ್ ಇದು ಕಿಡ್ನಿ ಹೋಯ್ತು ಅಂತಂದರೆ 12-15 ಲಕ್ಷ ಖರ್ಚಾಗುತ್ತೆ. ಹಾರ್ಟ್ ಆಪರೇಷನ್ ಹೋದ್ರಿ ಅಂತಂದರೆ ನಿಮಗೆ 8ರಿಂದ ಅದು ಪ್ಯಾಕೇಜೇ ಮಾಡ್ಕೊಂಡ್ಬಿಡ್ತಾರೆ 7.5-8 ಲಕ್ಷ ರೂಪಾಯಿ. ಅದಕ್ಕೆ ನೀವು ಕಟ್ಟಿದರೆ ಎಲ್ರಿಗೂ ಅನುಕೂಲ ಆಗುತ್ತೆ. ನೀವು ಸಾರ್ವಜನಿಕರು ಎಲ್ಲರೂ ಕೂಡ ಇದು ಸದುಪಯೋಗ ಪಡಿಸ್ಕೊಳ್ಳಿ. ನಾನು ಅಲ್ಲೇ ನಮ್ಮ ಅಧಿಕಾರಿಗಳಿಗೆ ಹೇಳಿದ್ದೀನಿ, ಪ್ರತಿ ಊರಲ್ಲೂ ಟಾಮ್ ಹೇಳಿದ್ವಿ. ಪ್ರತಿ ಊರಲ್ಲೂ ನಮ್ಮ ಅಧಿಕಾರಿಗಳು ಬರ್ತಾರೆ, ASS ಅವರು ಮತ್ತು ನಮ್ಮ ಧೈರ್ಯವರು ಎಲ್ಲರೂ ಕೂಡ ಸಾರ್ವಜನಿಕರು ಇದರ ಅನುಕೂಲ ಪಡ್ಕೊಳ್ಳಿ ಅಂತ ಹೇಳ್ಬಿಟ್ಟು ನಿಮ್ಮ ಮೂಲಕ ನಾನು ಎಲ್ಲರಲ್ಲಿ ಮನವಿ ಮಾಡ್ತೀನಿ. ಮತ್ತೆ ನಿಗಮ ಮಾಡಲಿ ಎಲ್ಲ ಒಂದು ಕಡೆ ರಿಫ್ರೆಶ್ ಆಗುತ್ತೆ, ಮತ್ತು ಕೆಲವರಿಗೆ ಬದಲಾವಣೆ ಆಗುತ್ತೆ ಅನ್ನೋದು ಎಲ್ಲ ಒಂದು ಅದೇ ರೀತಿಯೇ ಅದೇ ರೀತಿ ಮುಂದುವರಿಸಿದ್ದಾರೆ. ಎಲ್ಲಿ ತನಕ ಮುಂದುವರಿಸ್ತಾರೋ ಗೊತ್ತಿಲ್ಲ. ಮತ್ತೆ ಈಗ ಏನು ನೌಕರರ ಮೇಲೆ ಸಾಕಷ್ಟು ರಾಜಕಾರಣ ಪ್ರಭಾವಿಗಳು ಒಂದಿಷ್ಟು ಏನು ಮಾತಾಡ ಬರದಲ್ಲಿ ಬೇರೆ ಬೇರೆ ರೀತಿ ಮಾತಾಡಿ ಎಲ್ಲ ಒಂದು ಕಡೆ ಏನು ಯಾರು ಮಾತಾಡಿದ್ರು ಅದು ಕನ್ಸಲ್ಟಿಂಗ್ ವಿಚಾರ. ಅವನ ಮಗ ಏನು ಫಿಲಿಮ್ ಮಾಡಿರಲಿಲ್ಲ, ಇಲ್ಲ ಅವನು ಫಿಲಿಮ್ ಮಾಡಿರಲಿಲ್ಲ, ಇಲ್ಲ ರೋಡ್ಗೆ ತೊಂದರೆ ಆಗುತ್ತೆ, ತಿರುಗಾಡೋ ಸಾರ್ವಜನಿಕರಿಗೆ ತೊಂದರೆ ಆಗೋ ರೀತಿ ನಾವು ಕಾರ್ಯಕ್ರಮಗಳನ್ನ ಮಾಡೋದೇ ಆಗಲಿ, ಫ್ಲೆಕ್ಸ್ ಕಟ್ಟೋದೇ ಆಗಲಿ, ಅದೆಲ್ಲ ಸರಿಯಾಗಿ ಕಾನೂನು ಬಾಹಿರ. ಅದು ಅವ್ರು ಕೇಳಿರೋದು ನಗರಸಭಾ ಕಮಿಷನ್ ಕೇಳಿರೋದು ಕರೆಕ್ಟಾಗಿದೆ. ಯಾರೋ ತಲೆ ಕೆಟ್ಟರು ನಾವು ಮಾತಾಡಿದ್ವಿ, ಅವನಿಗೆ ಶಿಕ್ಷೆ ಆಗಬೇಕು. ಅದನ್ನು ಸರ್ಕಾರ ಅವನ್ನ ಅರೆಸ್ಟ್ ಮಾಡಿದ್ರೆ ಸೂಕ್ತ ಕ್ರಮ ಕೈಗೊಳ್ಳುತ್ತೆ. ಅಲ್ಲ, ಈ ರೀತಿ ಸಾಕಷ್ಟು ಕಡೆ ಅಂತ ಕೆಲಸ ನಡೀತಾ ಇದೆ. ಎಲ್ಲೂ ಹಂಗಾಗಿಲ್ಲ, ಮೈಸೂರಲ್ಲೂ ಆಗಿದೆ. ಎಲ್ಲ 1-2 ಆಗ್ತವೆ, ಅವು ಆಗಬಾರ್ದು. ನಾವು ಸಾರ್ವಜನಿಕರಿಗೆ ಜವಾಬ್ದಾರಿಯಿಂದ ನಡ್ಕೊಬೇಕಾಗುತ್ತೆ. ನಾವೆಲ್ಲ ಸಾರ್ವಜನಿಕರ ಅನುಭವಿರ್ತಕ್ಕಂಥ ನಾವು ಸಾರ್ವಜನಿಕರು ತಿರುಗಾಡಕ್ಕೆ ತೊಂದರೆ ಮಾಡಿಬಿಟ್ಟು ನಮ್ಮ ಫ್ಲೆಕ್ಸ್ ಕಟ್ಕೊಂಡು ಮೆರಿತಕ್ಕಂಥದ್ದು ಎಷ್ಟು ಸೂಕ್ತ, ಅವೆಲ್ಲ ಮಾಡಬಾರ್ದು. ತಪ್ಪಲ್ಲ. ಯಾರೇ ಸರಿಯಾಗಿ ಕಟ್ಟಬೇಕಾದ್ರೂ ನಾವು ಯಾವುದು ಆನ್ಲೈನಲ್ಲಿ ಕಟ್ಟಬೇಕು. ಆನ್ಲೈನಲ್ಲಿ 1 ತಿಂಗಳಾಗುತ್ತೆ. ಅವ್ರಿಗೆ 1 ತಿಂಗಳಾಗುತ್ತೆ. ತತ್ಕಾಲಲ್ಲಿ ಇನ್ನೊಂದ್ಸರಿ ಕಟ್ಟಿ ನಾವು ತತ್ಕಾಲಲ್ಲಿ ಒಂದು ವೀಕಲ್ಲಿ ಮಾಡಿಕೊಡ್ತೀವಿ ಅಂತ ಹೇಳಿದ್ದಾರೆ ತಹಸೀಲ್ದಾರರು. ಅದಕ್ಕೆ ತಿರ್ಗಾ ತತ್ಕಾಲಲ್ಲಿ ಕಟ್ಸಿದ್ರೆ 1 ವೀಕಲ್ಲಿ ಮಾಡೇವ್ರಿ. ಮಾಡಿ ಕೊಡುವಾಗ ಅವನ ಸರ್ವೆ ಯಾರೋ ಒಬ್ಬ ಪ್ರೈವೇಟ್ ಸರ್ವೇನು ಅವ್ರನ್ನ ಬರೋಕ್ಕೆ ಹೇಳೇವನೇ ಬನ್ನಿ ಕೊಡ್ತೀವಿ ಅಂತ. ಆಮೇಲೆ ಅವನು ಯಾವುದೋ ಕೆಲಸ ಹೇಳೋದು ಅಂತ ಹೇಳ್ಬಿಟ್ಟು ಹೋಗಿದ್ದಾರೆ. ಅದು ಒಂದು ಸ್ವಲ್ಪ ಕಮ್ಯುನಿಕೇಷನ್ ಗ್ಯಾಪ್ ಆಗಿದೆ ಅಷ್ಟೇ. ಅವ್ರು ಬಂದಾಗ ಇವನು ಇರಲಿಲ್ಲ, ಅದೊಂದು ಕಮ್ಯುನಿಕೇಷನ್ ಗ್ಯಾಪ್ ಆಗಿದೆ. ಅವ್ರಿಗೆ ಆಗಬಾರ್ದಾಗಿತ್ತು. ಆಗಿತ್ತು ಅದನ್ನು ತಿರ್ಗಾ ಅದನ್ನೆಲ್ಲ ಸರಿಪಡಿಸ್ತಕ್ಕಂಥದ್ದನ್ನು ಮಾಡಿದ್ದಾರೆ. ನಾನು ತಹಸೀಲ್ದಾರ್ ಕೂಡ ಮಾತಾಡಿದೆ. ನಾನು ಫಸ್ಟ್ಗೆ ಅಂತ ಬರೀತಿ ಅದು ಹಾಳಾಗೋಯ್ತು. ಈಗ ಅದಕ್ಕೆ 2.35 ಲಕ್ಷ ರೂಪಾಯಿ ಹಾಕಿ ಅದೊಂದು ರಸ್ತೆ ಮಾಡ್ತಾಯಿದ್ದೀನಿ. ಮತ್ತು ಚೌಡೂರಲ್ಲಿ ಅಂಬೇಡ್ಕರ್ ಭವನ ಹಾಕಿದ್ದೆ. ನಾನು 5 ವರ್ಷ ಆಯಿತು, ಜಾಗ ಕೊಟ್ಟಿರಲಿಲ್ಲ. ಈಗ CA ಸೈಟಲ್ಲಿ ಕೊಟ್ಟು 50 ಲಕ್ಷ ರೂಪಾಯಿಗೂ ಅಂಬೇಡ್ಕರ್ ಭವನ ಗುದ್ದಲಿ ಪೂಜೆ ಮಾಡಿದ್ವಿ. ಮತ್ತು ಈಗ 3-4 ರೋಡು
2,35,00,000 ಹಾಕಿ ಒಂದು ಕೂಡ ಮಾಡಿದ್ದೀವಿ. ಮತ್ತು ಹೊಸಕೆರೆ ಒಳಗೆ ಒಂದು ಅಂಬೇಡ್ಕರ್ ಭವನ ಕಟ್ಟಿದ್ದು ಅದನ್ನು ಓಪನ್ ಮಾಡ್ತಕ್ಕಂಥದ್ದು ಈಗ ಗ್ರಾಮ ಪಂಚಾಯತ್ ಚುನಾವಣೆ ಫೆಬ್ರವರಿಗೆ ಅಂತ್ಯ ಆಗ್ತದೆ. ಗಿಡ ಆಡಳಿತ ನೇಮಕ ಮಾಡಿ ಅಂತ ಎಲ್ಲ ಗ್ರಾಮ ಪಂಚಾಯತ್ ಒಕ್ಕೂಟ ಇದು ಮಾಡ್ತಾರೆ. ಹಂಗೆ ಮಾಡೋಕ್ಕೆ ಬರೋಲ್ಲ, ಸಂವಿಧಾನದಲ್ಲಿ ಅವಕಾಶ ಇಲ್ಲ. ಗ್ರಾಮ ಪಂಚಾಯತ್ ಎಲ್ಲರೂ ಕೂಡ ಆಡಳಿತಾಧಿಕಾರಿಗಳನ್ನೇ ನಾವು ನೇಮಿಸಿ ಎಲ್ಲರಿಗೂ ಆದೇಶ ಕೊಟ್ಟಿದ್ದೀವಿ. ಯಾವ ಅವಧಿ ಮುಗಿತಾವೋ ಅವಧಿ ಮುಗಿಸಿದಂಗೆ ಇಮಿಡಿಯೇಟಾಗಿ ಆಡಳಿತಾಧಿಕಾರಿ ಚಾರ್ಜ್ ತಗೊಳ್ತಾರೆ. ಮತ್ತೆ ಏನು ಸರ್ಕಾರ ಈಗ ಏನು ಮಾರ್ಚ್ ಈಗ ನಮ್ಮಲ್ಲಿ ಹೊಸದಾಗಿ ಯಶಸ್ವಿ ಯೋಜನೆ ಜಾರಿಗೆ ತರ್ತಾ ಇದ್ದೀವಿ. ಎಲ್ಲ ಸಾರ್ವಜನಿಕರಲ್ಲಿ ಮನವಿ ಮಾಡ್ಕೊಳ್ತಕ್ಕಂಥದ್ದು ಎಲ್ಲರೂ ಕೂಡ SC/ST ಅವರಿಗೆ ಫ್ರೀಯಾಗಿ ನಾವು ಆಧಾರ್ ಕಾರ್ಡ್ ಕೊಟ್ಟರೆ ಯಶಸ್ವಿನಿ ಕಾರ್ಡ್ ಮಾಡ್ತೀವಿ. ಮತ್ತು ಜನರಲ್ನವರು ಒಂದು ಕುಟುಂಬಕ್ಕೆ 400 ರೂಪಾಯಿ ಕಟ್ಟಬೇಕು. 400 ರೂಪಾಯಿ ಕಟ್ಟಿದ್ರೆ ಆ ಕುಟುಂಬದಲ್ಲಿ ಎಷ್ಟು ಜನ ಇರ್ತಾರೋ 10 ಜನಕ್ಕೂ ಕೂಡ ಏನಾದರೂ ತೊಂದರೆ ಇದ್ದರೆ ಅವರಿಗೆ ಯಾವುದೇ ಪ್ರತಿಷ್ಠಿತ 385 ಹಾಸ್ಪಿಟ್ಲ್ಗಳು, ನೀವು ಬೆಂಗಳೂರಾಗಿರ್ತಕ್ಕಂಥ ಪ್ರತಿಷ್ಠಿತ ಹಾಸ್ಪಿಟ್ಲ್ ಇರ್ಬೋದು, ತುಮಕೂರಾಗಿರೋ ಪ್ರತಿಷ್ಠಿತ ಹಾಸ್ಪಿಟಲ್, ಸಿದ್ಧಗಂಗಾ ಹಾಸ್ಪಿಟಲ್ ಇರ್ಬೋದು, ಯಾವುದೇ ದೊಡ್ಡ ಹಾಸ್ಪಿಟ್ಲಲ್ಲಿ ಫ್ರೀ ಟ್ರೀಟ್ಮೆಂಟ್